ಇವತ್ತು ಬೆಳಗ್ಗೆನೇ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ದೇವ್ರಿಗೆ ಕೈ ಮುಗಿದ್ಬಿಟ್ಟು ಬಂದು ನನ್ನ ವರ್ಕನ್ನು ಸ್ಟಾರ್ಟ್ ಮಾಡ್ಕೊಳ್ತಾ ಇದ್ದೀನಿ. ಹಾಯ್ ಫ್ರೆಂಡ್ಸ್, ತುಂಬ ದಿನ ಆದಮೇಲೆ ನಾನು ಈ ಒಂದು ವಿಡಿಯೋನ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಸ್ವಲ್ಪ ತುಂಬಾ ಗ್ಯಾಪ್ ತೊಗೊಂಡ್ಬಿಟ್ಟೆ ಅನಿಸುತ್ತೆ. ಹಾಗಾಗಿ ಈ ಒಂದು ವಿಡಿಯೋನ ನಾನು ಗ್ರಿಡ್ ಮೆಥಡಲ್ಲಿ ಹೇಗೆ ಮಾಡೋದು ಅಂತೇಳ್ಬಿಟ್ಟು ಸ್ವಲ್ಪ ಡೀಟೇಲ್ ಆಗಿ ತೋರಿಸಿದ್ದೀನಿ. ಓಕೆನಾ? ಯಾಕಂದರೆ ತುಂಬ ಗ್ಯಾಪ್ ಆಯ್ತಲ್ಲ, ಹಾಗಾಗಿ ಮರ್ತಿರ್ತಾರೆ, ಇಲ್ಲ ಹೊಸಬ್ರು ಬಂದು ನೋಡ್ತಾ ಇರ್ತಾರಲ್ಲ, ಹಾಗಾಗಿ ಅವರಿಗೆ ಯೂಸ್ ಆಗಲಿ ಅಂತೇಳ್ಬಿಟ್ಟು ನಾನು ಗ್ರಿಡ್ ಮೆಥಡಲ್ಲಿ ಹೇಗೆ ಎಲ್ಲ ಔಟ್ಲೈನನ್ನು ಹಾಕಿಬಿಟ್ಟು ಡ್ರಾಯಿಂಗ್ ಮಾಡೋದು ಅಂತೇಳ್ಬಿಟ್ಟು ಈ ಒಂದು ವಿಡಿಯೋದಲ್ಲಿ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಈ ಒಂದು ಪಿಕ್ಚರನ್ನು ನಾನು ಡ್ರಾಯಿಂಗ್ ಮಾಡಿದ್ದೀನಿ. ಹೇಗೆ ಮಾಡಿದ್ದೀನಿ ಅಂತಬಿಟ್ಟು ಮುಂದೆ ಸ್ಟೆಪ್ ಬೈ ಸ್ಟೆಪ್ ತೋರಿಸ್ತಾ ಹೋಗ್ತೀನಿ. ಬನ್ನಿ ಸ್ಟಾರ್ಟ್ ಮಾಡೋಣ. ಹಾಗೆಯೇ ನನ್ನ ಚಾನಲನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಾ ಇದ್ರೋ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರೋ ಬೆಲ್ ಬಟನನ್ನು ಕ್ಲಿಕ್ ಮಾಡಿ. ಏನಾದರೂ ಕ್ವೆರೀಸ್ ಇದ್ದರೆ ಪಕ್ಕದಲ್ಲಿರೋ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮೂಲಕ ಕೇಳ್ಬೋದು. ಓಕೆ, ಸ್ಟಾರ್ಟ್ ಮಾಡೋಣ ಬನ್ನಿ. ನಾನಿವತ್ತು ಯೂಸ್ ಮಾಡ್ತಾ ಇರೋದು ಡಾಮ್ಸ್ ಡ್ರಾಯಿಂಗ್ ಪೆನ್ಸಿಲ್. ಇದು ತುಂಬಾ ಚೆನ್ನಾಗಿದೆ. ಹಾಗಾಗಿ ನಾನು ಇದನ್ನು ಶಾರ್ಪ್ ಮಾಡಲಿಕ್ಕೆ ಕಟರನ್ನು ಯೂಸ್ ಮಾಡ್ತಾ ಇದ್ದೀನಿ. ಶಾರ್ಪ್ನರ್ ಬದಲಾಗಿ ನೀವು ಕಟರನ್ನು ಯೂಸ್ ಮಾಡಿದ್ರೆ ತುಂಬ ಲೆಡ್ ಉದ್ದವಾಗಿಯೂ ಓಪನ್ ಮಾಡ್ಕೋಬೋದು. ಹಾಗೆಯೇ ಈ ರೀತಿ ಲೆಡ್ಡನ್ನು ಶಾರ್ಪ್ ಕೂಡ ಮಾಡ್ಬೋದು. ನೋಡಿ ಎಷ್ಟು ಉದ್ದವಾಗಿ ಮಾಡಿದ್ದೀನಿ. ನಿಮಗೆ ಎಷ್ಟು ತೆಳು ಬೇಕೋ ಅಷ್ಟು ತೆಳುವಾಗೂ ಕೂಡ ಮಾಡ್ಕೋಬೋದು. ನನ್ನ ಹತ್ರ ಇರೋ ಸ್ಟೀಲ್ ಸ್ಕೇಲನ್ನು ಯೂಸ್ ಮಾಡ್ಕೊಂಡ್ಬಿಟ್ಟು 1.5 ಸೆಂಟಿಮೀಟರ್ ಗ್ಯಾಪಲ್ಲಿ ಪಾಯಿಂಟ್ಸನ್ನು ಇಟ್ಕೊಂಡ್ಬಿಟ್ಟು ಲೈನ್ಸ್ಗಳನ್ನು ಹಾಕೊಳ್ತಾ ಇದ್ದೀನಿ. ಈ ಡ್ರಾಯಿಂಗಲ್ಲಿ ಏನೆಲ್ಲ ಟೂಲ್ಸನ್ನು ಯೂಸ್ ಮಾಡಿದ್ದೀನಲ್ಲ ಅದರದ್ದು ಲಿಂಕ್ ಎಲ್ಲ ನಾನು ಡಿಸ್ಕ್ರಿಪ್ಷನಲ್ಲಿ ಟ್ಯಾಗ್ ಮಾಡಿರ್ತೀನಿ. ಹೋಗ್ಬಿಟ್ಟು ಅಲ್ಲಿಂದ ಬೈ ಮಾಡ್ಕೊಂಡ್ಬಿಟ್ಟು ನೀವು ಡ್ರಾಯಿಂಗನ್ನು ಈಸಿಯಾಗಿ ಮಾಡ್ಬೋದು. ನೋಡಿ ಎಷ್ಟು ನೀಟಾಗಿ ರೆಡಿಯಾಗಿದೆ ಅಲ್ವಾ ಗ್ರೀಡು. ಮೇಲೆ ಕೂಡ ನಂಬರ್ಸ್ ಕೊಟ್ಟಿದ್ದೀನಿ ಮತ್ತು ಕೆಳಗೆ ಕೂಡ ನಂಬರ್ಸ್ ಕೊಟ್ಟಿದ್ದೀನಿ. ಇದರಿಂದ ನಮಗೆ ನೀಟಾಗಿ ರೆಫರೆನ್ಸ್ ಪಿಕ್ಚರಲ್ಲಿ ಹೇಗಿದೆ ಅಂತೇಳ್ಬಿಟ್ಟು ಐಡೆಂಟಿಫೈ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ. ಫುಲ್ ವಿಡಿಯೋ ನೋಡಿ ಹೇಗೆಲ್ಲ ಡ್ರಾಯಿಂಗ್ ಮಾಡಿದ್ದೀನಿ ಅಂತೇಳ್ಬಿಟ್ಟು ನಿಮಗೂ ನೀಟಾಗಿ ಅರ್ಥ ಆಗುತ್ತೆ. ಅಂಬೇಡ್ಕರ್ ಅವರ ಸೈಡ್ ಫೋಸನ್ನು ನಾನಿಲ್ಲಿ ಡ್ರಾ ಮಾಡ್ತಾ ಇರೋದು. ನೋಡ್ತಾ ಹೋಗಿ ಸೂಕ್ಷ್ಮವಾಗಿ ಅಬ್ಸರ್ವ್ ಮಾಡ್ತಾ ಹೋದರೆ ನಿಮಗೂ ಕೂಡ ಡ್ರಾಯಿಂಗ್ ಮಾಡಲಿಕ್ಕೆ ತುಂಬ ಹೆಲ್ಪ್ ಆಗುತ್ತೆ. ಅಂಬೇಡ್ಕರ್ ಅವರ ಫೇಸ್ ಏನೋ ಕಂಪ್ಲೀಟ್ ಆಯಿತು. ಸ್ವಲ್ಪ ಬ್ಯಾಕ್ಗ್ರೌಂಡು ಕೂಡ ಕ್ರಿಯೇಟ್ ಮಾಡೋಣ ಅಂತೇಳ್ಬಿಟ್ಟು ನಮ್ಮ ಅಶೋಕ ಚಕ್ರನ ಬರಿತಾ ಇದ್ದೀನಿ ಬ್ಯಾಕ್ಗ್ರೌಂಡಲ್ಲಿ. ಔಟ್ಲೈನ್ ಕಂಪ್ಲೀಟ್ ಆಗ್ತಿದ್ದಂಗೆ ಟೈಮ್ ಆಗಿಬಿಡ್ತು. ಮಕ್ಕಳು ಸ್ಕೂಲಿಗೆ ಹೋಗಿದ್ರು, ರಿಸಲ್ಟ್ ಡೇ ಇತ್ತು ಇವತ್ತು. ಹಾಗಾಗಿ ಅವ್ರು ಬರೋ ಟೈಮ್ ಆಯಿತು. ಹೋಗಿಬಿಟ್ಟು ಪಿಕ್ ಮಾಡ್ಕೊಂಬರೋಣ ಅಂತೇಳ್ಬಿಟ್ಟು
ಹೋಗಿ ಅವರಿಗೂ ಕರ್ಕೊಂಬಂದು ನೆಕ್ಸ್ಟ್ ಇದರ ಕಲರಿಂಗನ್ನು ಸ್ಟಾರ್ಟ್ ಮಾಡಿಕೊಂಡೆ. ಕಲರಿಂಗ್ ಅಂತೂ ಮಿಸ್ ಮಾಡ್ಕೋಬೇಡಿ, ತುಂಬಾ ಇಂಟ್ರೆಸ್ಟಾಗಿ ಮಾಡಿದ್ದೀನಿ. ಇಲ್ಲಿ ಕಲರಿಂಗ್ ಮಾಡಲಿಕ್ಕೆ ವಾಟರ್ ಕಲರ್ ಮತ್ತು ಚಾರ್ಕೋಲ್ ಪೆನ್ಸಿಲ್ ಎರಡನ್ನಷ್ಟೇ ಯೂಸ್ ಮಾಡ್ಕೊಂಬಿಟ್ಟು ನಾನು ಇಲ್ಲಿ ಕಲರಿಂಗ್ ಮಾಡ್ತಾ ಇದ್ದೀನಿ. ಕಲರಿಗೆ ಸ್ವಲ್ಪ ಜಾಸ್ತಿ ವಾಟರನ್ನು ಮಿಕ್ಸ್ ಮಾಡ್ಕೊಂಬಿಟ್ಟು ಪೇಪರ್ ಶೀಟ್ ಮೇಲೆ ಈ ರೀತಿ ಹಾಕಬೇಕು. ಡ್ರಾಯಿಂಗ್ ಮಾಡಿರ್ತೀವಲ್ಲ ಆ ಶೀಟ್ ಮೇಲೆ ಹಾಕಿಬಿಟ್ಟು ಕೈಯಿಂದ ತಟ್ಟಿದ್ರೆ ಅದು ಸ್ಪ್ರೆಡ್ ಆಗುತ್ತೆ. ಅದಾದಮೇಲೆ ಮೊದಲು ನಾವು ಔಟ್ಲೈನ್ ಹಾಕಿರ್ತೀವಲ್ಲ ಅದು ಕಾಣ್ತಾ ಇರುತ್ತೆ. ಅದ್ರ ಮೇಲೆ ಚಾರ್ಕೋಲ್ ಪೆನ್ಸಿಲು ಅಥವಾ ನಿಮ್ಮ ಹತ್ರ ಡಾರ್ಕಾಗಿ 10B 8B ಇರುತ್ತಲ್ಲ ಆ ಪೆನ್ಸಿಲ್ ತೊಗೊಂಡ್ರೂ ನಡೆಯುತ್ತೆ. ಸ್ವಲ್ಪ ಒಟ್ಟು ಡಾರ್ಕಾಗಿ ಕಾಣಿಸ್ಬೇಕು. ಅದ್ರ ಔಟ್ಲೈನ್ ಮೇಲೆ ನಾವು ಇನ್ನೂ ಸ್ವಲ್ಪ ಟ್ರೇಸ್ ಮಾಡಿಬಿಟ್ಟು ಡಾರ್ಕ್ ಮಾಡಿ ಹೈಲೈಟ್ ಮಾಡಿದ್ರೆ ನಮ್ಮ ಡ್ರಾಯಿಂಗ್ ಕಂಪ್ಲೀಟಾಗಿ ಆಗತ್ತೆ. ಕಲರ್ ಸ್ಪ್ರೆಡ್ ಮಾಡಿದ್ಮೇಲೆ ಅದು ಸ್ವಲ್ಪ ಡ್ರೈ ಮಾಡಲಿಕ್ಕೆ ಬಿಡಿ. ಹಸಿ ಇದ್ದಂಗೆ ಅದ್ರ ಮೇಲೇನಾದರೂ ನೀವು ಪೆನ್ಸಿಲ್ ತೊಗೊಂಡ್ಬಿಟ್ಟು ರಬ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರೆ ಪೇಪರ್ ಶೀಟು ಫುಲ್ ಹಾಳಾಗಿಬಿಡತ್ತೆ, ನಿಮ್ಮ ಡ್ರಾಯಿಂಗ್ಗೆ ಫುಲ್ ವೇಸ್ಟ್. ಹಾಗಾಗಿ ಅದು ಸ್ವಲ್ಪ ಒಣಗಲಿ, ಅದಾದಮೇಲೆ ನೀವು ಮತ್ತೆ ಸ್ಟಾರ್ಟ್ ಮಾಡ್ಕೊಳ್ಳಿ. ಫೈನಲ್ಲಾಗಿ ಹೀಗೆ ಬಂತು ನಮ್ಮ ಇವತ್ತಿನ ಡ್ರಾಯಿಂಗು. ನಿಮಗೇನಾದರೂ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡೋದನ್ನು ಮರಿಬೇಡಿ. ಹಾಗೆಯೇ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲೀಸಿಗೆ ಶೇರ್ ಕೂಡ ಮಾಡಿ. ಓಕೆ, ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿ ತನಕ ಟೇಕ್ ಕೇರ್, ಬಾಯ್.